ಸಕ್ಕರೆ ಕಾಯಿಲೆ ಮತ್ತು ಕ್ಷಯರೋಗ ಭಾರಿ ಡೇಂಜರ್. ಒಬ್ಬ ವ್ಯಕ್ತಿಗೆ ಈ ಎರಡೂ ಕಾಯಿಲೆಗಳು ಒಮ್ಮೆಲೆಗೆ ಬಂದ್ರೆ ಆತನ ಆರೋಗ್ಯ ಸ್ಥಿತಿ ಸಾಕಷ್ಟು ಬದಲಾಗುತ್ತೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವವರಿಗೆ ಕ್ಷಯರೋಗ ಬಂದ್ರೆ ಅವರಿಗೆ ಚಿಕಿತ್ಸೆ ಒದಗಿಸೋದು ಕೂಡ ವೈದ್ಯರಿಗೆ ಸವಾಲಿನ ಕೆಲಸವಂತೆ. ಯಾಕಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಕ್ಷಯರೋಗ ಹೆಚ್ಚು ಬಾಧಿಸಲಿದೆಯಂತೆ. ಹೌದು, ಸಕ್ಕರೆ ಕಾಯಿಲೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತಂತೆ. ಹಾಗೆ ಸೋಂಕಿನ ವಿರುದ್ಧ ಹೋರಾಡುವಂತಹ ಗುಣವನ್ನ ಕೂಡ ಕಡಿಮೆ ಮಾಡುತ್ತೆ. ಹೀಗಾಗಿ ಸಕ್ಕರೆ ಕಾಯಿಲೆ ಹೊಂದಿರುವಂತಹ ವ್ಯಕ್ತಿಗೆ ಕ್ಷಯ ರೋಗ ಬಂದ್ರೆ ಬ್ಯಾಕ್ಟೀರಿಯಾಗಳಿಂದ ಸೋಂಕು 3 ಪಟ್ಟು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತಂತೆ. ಹೌದು, ಸಕ್ಕರೆ ಕಾಯಿಲೆಯಿಂದ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆಯಾದಾಗ ಕ್ಷಯ ರೋಗದ ಬ್ಯಾಕ್ಟೀರಿಯಾ ಶ್ವಾಸಕೋಶಕ್ಕೆ ಸೇರಿಕೊಳ್ಳಲಿದೆಯಂತೆ. ಇನ್ನು ಕ್ಷಯ ರೋಗ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತಂತೆ. ಇದರಿಂದ ಸಕ್ಕರೆ ಕಾಯಿಲೆ ಕಂಟ್ರೋಲ್ ತಪ್ಪಲಿದೆಯಂತೆ. ಇನ್ನು ದೇಹದ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿರತಕ್ಕಂತಹ ಸಂದರ್ಭದಲ್ಲಿ ಚಿಕಿತ್ಸೆ ತೆಗೆದುಕೊಂಡರೂ ಕೂಡ ಅದು ದೀರ್ಘಕಾಲದವರೆಗೂ ಕೂಡ ತೆಗೆದುಕೊಳ್ಳಲಿದೆಯಂತೆ. ಇದೇ ವೇಳೆ ಶ್ವಾಸಕೋಶಕ್ಕೂ ಅಪಾಯವನ್ನು ಉಂಟು ಮಾಡಲಿದ್ದು ಉಸಿರಾಟದ ಮೇಲೂ ಕೂಡ ಪರಿಣಾಮ ಬೀರಲಿದೆಯಂತೆ. ಇನ್ನು ಕೆಲವರಿಗೆ ಚಿಕಿತ್ಸೆಯ ನಂತರವೂ ಕೂಡ ಕ್ಷಯ ರೋಗ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತಂತೆ. ಹೀಗಾಗಿ ಕ್ಷಯ ರೋಗಿ ಆಗಿದ್ದಲ್ಲಿ ಆಗಾಗ ನಿಮ್ಮ ಬ್ಲಡ್ ಶುಗರ್ ಅನ್ನ ಪರೀಕ್ಷೆ ಮಾಡಿಸಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಅಂತ ಈಗಾಗಲೇ ತಜ್ಞರು ಹೇಳ್ತಿದ್ದಾರೆ. ಇದಕ್ಕಾಗಿ ಸಮತೋಲನವಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ಹಣ್ಣು ಹಾಗೂ ತರಕಾರಿ ಮತ್ತು ಪ್ರೋಟೀನ್ ಇರಬೇಕು. ಇದರ ಜೊತೆಗೆ ವ್ಯಾಯಾಮ ಕೂಡ ನಿಮ್ಮ ಬ್ಲಡ್ ಶುಗರ್ ಮಟ್ಟವನ್ನು ಕಡಿಮೆ ಮಾಡಬಹುದಾಗಿದೆ ಅಂತ ವೈದ್ಯರು ಎಚ್ಚರಿಕೆಯನ್ನ ನೀಡುತ್ತಿದ್ದಾರೆ.